ಬೆಂಗಳೂರಿನಲ್ಲಿ ಮತ್ತೆ ಮ್ಯಾನ್ ಹೋಲಿಗೆ ಕಾರ್ಮಿಕನೊಬ್ಬ ಇಳಿದಿದ್ದ. ನೀಲಸಂದ್ರ ಆಯ್ತು, ಇದೀಗ ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಕೂಡ ಇಂತಹದ್ದೇ ದುರ್ಘಟನೆ. ಮ್ಯಾನ್ ಹೋಲ್ಗೆ ಕಾರ್ಮಿಕನನ್ನ ಇಳಿಸಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಯಾವ ಕಾಲದಲ್ಲಿ ನಾವಿದ್ದೀವಿ ಅಂತ ಕಾರ್ಮಿಕನ ಬಳಿ ಸ್ವಚ್ಛತೆ ಮಾಡಿಸಿದಂತಹ ಮನೆಯ ಓನರ್ ಸುರಕ್ಷತೆ ಇಲ್ಲದೆ ಮ್ಯಾನ್ ಹೋಲ್ಗೆ ಕಾರ್ಮಿಕ ಕೂಡ ಇಳಿದಿದ್ದ. ಮನೆ ಮಾಲೀಕರ ನಡೆಗೆ ಸಾರ್ವಜನಿಕರು ಖಂಡಿಸ್ತಾ ಇದ್ದಾರೆ. ಈಗ ಶೌಚದ ನೀರನ್ನು ಕೂಡ ಕ್ಲೀನಿಂಗ್ ಮಾಡಿಸಿರುವ ಆರೋಪ ಅವ್ರ ಮೇಲೆ ಕೇಳಿ ಬರ್ತಾ ಇದೆ. ಮನೆ ಮಾಲೀಕರ ವಿರುದ್ಧ ಸ್ಥಳೀಯರ ಆಕ್ರೋಶ. ಏನು ಅಂದ್ರೆ ಈ ಮ್ಯಾನ್ ಹೋಲ್ಗಳ ಹಾವಳಿ ವಿಪರೀತ ಆಗ್ತಾ ಇದೆ. ಯಾವುದೇ ರೀತಿಯ ಪ್ರಿಕಾಷನ್ಸ್ಗಳನ್ನ ತಗೊಳ್ದೆ ಕೆಳಗೆ ಅದ್ರೊಳಗೆ ಇಳಿತಾರಲ್ಲ, ಅವ್ರುಗಳು ಯೋಚನೆ ಮಾಡಬೇಕು. ಏನಾದ್ರು ಹೆಚ್ಚು ಕಡಿಮೆ ಆದರೆ ನನ್ನ ಮನೆಯವ್ರಿಗೆ ಯಾರ ಗತಿ ಅಂತ, ಏನು ಕತೆ ಅಂತ ಯೋಚನೆ ಮಾಡಬೇಕು. ಈ ಓನರ್ಗಳು ಹೇಳ್ತಾರೆ, ದಬ್ಬಾಳಿಕೆ ಮಾಡ್ತಾರೆ, ಇವ್ರು ಜೋಶಲ್ಲಿ ಇಳಿಯೋದು ಅಥವಾ ಅನಿವಾರ್ಯತೆಗೆ ಸಿಗಾಕೊಂಡು ಅಥವಾ ಸಂದಿಗ್ಧತೆಯಲ್ಲಿ ಸಿಗಾಕೊಂಡು ಆ ಕೆಲಸ ಮಾಡಕ್ಕೆ ಒಪ್ಕೊಳ್ತಾರೆ. ಏನಾದ್ರು ಸಮಸ್ಯೆ ಆದಾಗ ಮೊನ್ನೆ ವಿಡಿಯೋಗಳನ್ನು ಗಮನಿಸಿದ್ರ ನೀವು, ಅದ್ರೊಳಗೆ ಇಳಿತಾ ಇದ್ದಂತೆ ಅಸ್ವಸ್ಥರಾಗ್ಬಿಟ್ರು. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಅಲ್ಲಿ ನೋಡಿ, ಅಲ್ಲಿ ಮನೆ ಓನರ್ ಅನಿಸ್ಕೊಂಡಿರೋರ್ಗೂ ಸ್ವಲ್ಪ ಮಾನವೀಯತೆ ಅನ್ನೋದು ಇರಬೇಕು. ದುಡ್ಡಿನ ದರ್ಪ ದಿಮಾಕು ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಳಿ. ಅದು ಒಂಚೂರು ಏನಂತಾರೆ, ಮುಂಜಾಗ್ರತೆ ಕ್ರಮ ತಗೊಳ್ಬೇಕು. ಏನು ಇಲ್ದೆ ಎಲ್ಲಿ ನೋಡಿ, ಅಲ್ಲಿ ಬರೀ ಕೈ ಬರೀ ಕಾಲಲ್ಲಿ ಅಲ್ಲಿ ತನಕ ಇಳಿಸಿ ಏನ್ ಮಾಡ್ತಾ ಇದ್ದಪ್ಪ? ಏನ್ ಮಾಡ್ತಿದ್ಯಾ ಅಲ್ಲಿ? ಒಳ್ಳೆ ಕೆಲಸ ನಿನ್ನೆ ಇಬ್ರು ಬರ್ತಾವ್ರೆ. ಏನಪ್ಪ ಇಲ್ಲಿ ಮುಖ ತೋರಿಸಿದ ಮೇಲೆ ಐತಿ ನೋಡಪ್ಪ ಇಲ್ಲಿ. ಏನ್ ಮಾಡ್ತಾ ಇದ್ದಪ್ಪ? ಏನ್ ಮಾಡ್ತಿದ್ಯಾ ಅಲ್ಲಿ? ಒಳ್ಳೆ ಕೆಲಸ ನಿನ್ನೆ ಇಬ್ರು ಬರ್ತಾವ್ರೆ. ಏನಪ್ಪ ಇಲ್ಲಿ ಮುಖ ತೋರಿಸಿದ ಮೇಲೆ ಐತಿ ನೋಡಪ್ಪ ಇಲ್ಲಿ. ಏನ್ ಮಾಡ್ತಾ ಇದ್ದಪ್ಪ? ಏನ್ ಮಾಡ್ತಿದ್ಯಾ ಅಲ್ಲಿ? ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಮಲಮೂತ್ರವನ್ನು ಏನಪ್ಪ ಇಲ್ಲಿ ಮುಖ ತೋರಿಸಿದ ಮೇಲೆ ಐತಿ ನೋಡಪ್ಪ ಇಲ್ಲಿ. ಏನ್ ಮಾಡ್ತಾ ಇದ್ದಪ್ಪ? ಏನ್ ಮಾಡ್ತಿದ್ಯಾ ಅಲ್ಲಿ? ನಿಮ್ಮ ಇಬ್ರು ಜರಿಗೆ ಹಾಕೋದು ಗ್ಯಾರಂಟಿಗ? ಇಲ್ಲ ಇಲ್ಲ ಇಲ್ಲ, ಹಂಗಲ್ಲ. ಈ ರೀತಿ ಮಾಡ್ಸತ್ತೆ ನೋಡಿ. ಅವನಿಗೆ ಕಾಲಿಗೆ ಶೂ ಇಲ್ಲ, ಬೂಟ್ ಇಲ್ಲ. ಇಲ್ಲ ಇಲ್ಲ, ತಪ್ಪು. ಈ ರೀತಿ ಮಾಡೋದು ನಾಳೆ ನೀ ಜೈಲಿಗೆ ಹೋಗೋದು ಗ್ಯಾರಂಟಿ. ತಪ್ಪುಗಿಪ್ಪಲ್ಲ, ಇದು ಮಾಡೋದು ಅಪರಾಧ. ಕೊಲೆಗಿಂತ ದೊಡ್ಡ ಕೇಸ್ ಇದು. ಸುಪ್ರೀಂ ಕೋರ್ಟ್ ಆರ್ಡ್ರು, ನಮ್ಮ ಆರ್ಡ್ರ್ ಅಲ್ಲ. ನೋಡೋ, ಈ ರೀತಿ ಮಾಡೋದು ತಪ್ಪು. ಅರ್ಥ ಆಯ್ತಾ? 7 ಗಂಟೆ ಪೂರ್ತಿ ಕೇಳು. ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ. ಮಲಮೂತ್ರವನ್ನು ಮನುಷ್ಯ ಮುಟ್ಟಬಾರ್ದು. ಅಕಸ್ಮಾತ್ ನೀನು ಮುಟ್ಟಿದ್ರು ತಪ್ಪು, ಮಾಡಿಸಿರೋದು ತಪ್ಪು. ಇಬ್ಬರು ಜೈಲಿಗೆ ಹಾಕ್ತಾರೆ. ಇಲ್ಲ, ಓನರ್ ನಿಮ್ಮ ಇಬ್ಬರು ಜೈಲಿಗೆ ಹಾಕೋದು ಗ್ಯಾರಂಟಿಗ? ಇಲ್ಲ ಇಲ್ಲ ಇಲ್ಲ, ಹಂಗಲ್ಲ. ಈ ರೀತಿ ಮಾಡ್ಸತ್ತೆ ನೋಡಿ. ಅವನಿಗೆ ಕಾಲಿಗೆ ಶೂ ಇಲ್ಲ, ಬೂಟ್ ಇಲ್ಲ. ಇಲ್ಲ ಇಲ್ಲ, ತಪ್ಪು. ಈ ರೀತಿ ಮಾಡೋದು ನಾಳೆ ನೀ ಜೈಲಿಗೆ ಹೋಗೋದು ಗ್ಯಾರಂಟಿ. ತಪ್ಪುಗಿಪ್ಪಲ್ಲ, ಇದು ಮಾಡೋದು ಅಪರಾಧ. ಕೊಲೆಗಿಂತ ದೊಡ್ಡ ಕೇಸ್ ಇದು. ಸುಪ್ರೀಂ ಕೋರ್ಟ್ ಆರ್ಡ್ರು, ನಮ್ಮ ಆರ್ಡ್ರ್ ಅಲ್ಲ. ನೋಡೋ, ಈ ರೀತಿ ಮಾಡೋದು ತಪ್ಪು. ಅರ್ಥ ಆಯ್ತಾ? 7 ಗಂಟೆ ಪೂರ್ತಿ ಕೇಳು. ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ. ಮಲಮೂತ್ರವನ್ನು ಮನುಷ್ಯ ಮುಟ್ಟಬಾರ್ದು. ಅಕಸ್ಮಾತ್ ನೀನು ಮುಟ್ಟಿದ್ರು ತಪ್ಪು, ಮಾಡಿಸಿರೋದು ತಪ್ಪು. ಇಬ್ಬರು ಜೈಲಿಗೆ ಹಾಕ್ತಾರೆ. ಇಲ್ಲ, ಓನರ್ ನಿಮ್ಮ ಇಬ್ಬರು ಜೈಲಿಗೆ ಹಾಕೋದು ಗ್ಯಾರಂಟಿಗ? ಇಲ್ಲ ಇಲ್ಲ.